ಉತ್ತರಾಧಿಕಾರಿ ಭಾಗ 38. ಕೃಷ್ಣವೇಣಿ ಬ್ಲೈಂಡ್ ಡೇಟ್ ಎಂಬ ಪದವನ್ನು ಉಚ್ಚರಿಸಿದ ತಕ್ಷಣ ವಿಷ್ಣುವರ್ಧನ ಮುಖ ಸಂಪೂರ್ಣವಾಗಿ ಗಂಭೀರವಾಗಿ ಕಪ್ಪಿಟ್ಟುಬಿಡುತ್ತೆ. ಅದನ್ನು ಕಂಡು ಆಕೆಗೆ ಆಶ್ಚರ್ಯವೇನಾಗಲೇ ಇಲ್ಲ. ಆತನ ಮುಖದಲ್ಲಿದ್ದ ಆ ತೀಕ್ಷ್ಣತೆ, ಆ ತೀವ್ರತೆ ಕೊಂಚ ಭಯ ಹುಟ್ಟಿಸುವಂತಿತ್ತು. ನನ್ನನ್ನು ಬಿಡಿ, ಹೀಗೆ ಪೀಡಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಆ ಮಾತುಗಳು ವಿಷ್ಣುವರ್ಧನ್ಗಷ್ಟೇ ಅಲ್ಲ, ಆಕೆ ತನಗೆ ಹೇಳಿಕೊಂಡಂತೆ ಪ್ರತಿಧ್ವನಿಸ್ತಾ ಇತ್ತು. ವಿಷ್ಣುವರ್ಧನ್ ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ಆಕೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಆತನ ಮನಸ್ಸಿನಲ್ಲಿದ್ದಂತಹ ಒಂದು ಅಶಾಂತಿ ಆತನ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಕೃಷ್ಣವೇಣಿ ಆತನ ತೊಡೆಯ ಮೇಲೆ ತಲೆಯಿಟ್ಟು ಕಂಗಾಲಾಗಿಯೇ ಕುಳಿತಿದ್ಲು. ಆಕೆ ಉಸಿರು ಬಿಗಿ ಹಿಡಿದು ತುಟಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ್ಳು. ಎಷ್ಟು ಸಮಯ ಕಳೆದು ಹೋಯಿತೋ ತಿಳಿಲೇ ಇಲ್ಲ. ಇದ್ದಕ್ಕಿದ್ದಂತೆ ಆಕೆ ಸೊಂಟದ ಮೇಲಿದ್ದ ಆತನ ಬಲಿಷ್ಠವಾದ ಕೈ ಸಡಿಲವಾಗುತ್ತೆ. ಆಕೆಯ ಮಣಿಕಟ್ಟನ್ನು ದೂರ ಸರಿಯಿತು. ಕೊನೆಗೂ ಆಕೆಯವನಿಗೆ ಮುಕ್ತಿ ಸಿಕ್ಕಿದೆ. ಕೃಷ್ಣವೇಣಿ ಆತನ ಹಿಡಿತದಿಂದ ಬಿಡುಗಡೆಯಾದಾಗ ಆಕೆಯ ಮುಖದಲ್ಲಿರುವಂತಹ ಯಾವುದೇ ಸಂತೋಷವಾಗಲಿ ಅಥವಾ ನಿರಾಳತೆಯಾಗಲಿ ಕಾಣಿಸಲೇ ಇಲ್ಲ. ಆಕೆ ಎದ್ದು ಕುಳಿತು ತನ್ನ ಬಟ್ಟೆಯನ್ನು ಸರಿಪಡಿಸ್ಕೊಂಡು ಪಕ್ಕದಲ್ಲಿರುವಂತಹ ಹ್ಯಾಂಡ್ ಬ್ಯಾಗನ್ನು ಎತ್ಕೊಂಡ್ಳು. ಕಾರ್ನಿಂದ ಇಳಿಯಲು ಆಕೆ ಮತ್ತೆ ಬಾಗಿಲು ತೆರೆದಾಗ ತೀವ್ರ ಅಸೂಯೆ ಮತ್ತು ಕೋಪದಿಂದ ಕುದಿಯುತ್ತಿದ್ದಂತಹ ವಿಷ್ಣುವರ್ಧನ್ ಆಕೆಯ ಕೈಯನ್ನು ಹಿಡಿದು ಹಿಂದಕ್ಕೆ ಎಳಿತಾನೆ. ನಂತರ ಆಕೆಯನ್ನು ಮತ್ತೆ ಮುಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳುವಂತೆ ಮಾಡ್ತಾನೆ. ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ ಇಷ್ಟೊಂದು ಆಕರ್ಷಕವಾಗಿ ಸಿದ್ಧವಾಗಬೇಕಾಗಿತ್ತೆ? ಪುರುಷರನ್ನು ಆಕರ್ಷಿಸಲು ಯತ್ನಿಸುವ ತಂತ್ರವೇ ಇದು ಎಂದು ವಿಷ್ಣುವರ್ಧನ್ ಆಕೆಯ ಮೇಲೆ ಒಂದು ಅಧಿಕಾರಯುತವಾದ ಕೋಪವನ್ನು ತೋರ್ಪಡಿಸಲು ಯತ್ನಿಸ್ತಾನೆ. ಆತನ ಕಣ್ಣುಗಳು ಆಕೆಯ ಆತಂಕವನ್ನು ಕೂಡಿದ್ದ ಕಣ್ಣುಗಳನ್ನು ಆಳವಾಗಿ ತೂರಿ ನಡೆದವು. ಕೃಷ್ಣವೇಣಿಗೆ ಇವು ಕೋಪದಲ್ಲಿ ಹೇಳಿದ ಆಧಾರರಹಿತ ಮಾತುಗಳು ಎಂದು ತಕ್ಷಣವೇ ಅರ್ಥವಾಯಿತು. ವಾಸ್ತವದಲ್ಲಿ ಆಕೆ ಪಾದದವರೆಗೆ ಮುಂಚುವ ಕಣಕಾಲು ಉದ್ದದ ಪ್ಯಾಂಟ್, ಪೂರ್ಣ ತೋಳಿನ ಸರಳವಾದ ಶರ್ಟ್ ಅನ್ನು ಧರಿಸಿದ್ಲು. ಆಕೆ ಮನೆಯಿಂದ ಹೊರಡುವಾಗ ನಿಶಾ ಆಕೆಗೆ ಈ ಬ್ಲೈಂಡ್ ಡೇಟ್ ಅನ್ನು ಗಂಭೀರವಾಗಿ ಪರಿಗಣಿಸಬೇಡ ಅಂತ ಕಿವಿಮಾತನ್ನು ಹೇಳಿ ತೀರಾ ಸಾಧಾರಣವಾದ ಬಟ್ಟೆಯನ್ನು ಧರಿಸಿ ಹೋಗುವಂತೆ ಸಲಹೆಯನ್ನು ಕೂಡ ನೀಡಿದ್ಲು. ಆ ಉಡುಪಿನಲ್ಲಿ ಆಕೆ ತೀರಾ ಸರಳವಾಗಿ ಒಬ್ಬ ಸಾಮಾನ್ಯ ಸೇವಕಿಯಂತೆ ಕಾಣ್ತಾ ಇದ್ಲು. ಅದರಲ್ಲೂ ಕೂಡ ತನ್ನ ತಂದೆಗೆ ಕೊನೆಯ ಹಂತದ ಶ್ವಾಸಕೋಶದ ಕ್ಯಾನ್ಸರ್ ಬಂದಿದೆ ಅಂತ ತಿಳಿದಾಗಿಂದಲೂ ಕೂಡ ಕೃಷ್ಣವೇಣಿಗೆ ಶೃಂಗಾರ ಅಥವಾ ಸೌಂದರ್ಯದ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಅನ್ನೋದು ಉಳಿದೇ ಇರಲಿಲ್ಲ. ಒಬ್ಬ ಪುರುಷ ತನ್ನ ಉಡುಪನ್ನು ಮಾತ್ರವೇ ಗಮನಿಸಿ ತೀರ್ಮಾನಿಸುವುದಾದರೆ ಅದು ತನಗೆ ಸೂಕ್ತ ಸಂಗಾತಿಯಾಗಲು ಸಾಧ್ಯವೇ ಇಲ್ಲ ಎಂದು ಆಕೆ ಭಾವಿಸಿದ್ದುದು. ಆದರೆ ಇಷ್ಟೊಂದು ಸರಳವಾದ ಉಡುಪಿನಲ್ಲಿದ್ದರೂ ಸಹ ವಿಷ್ಣುವರ್ಧನ್ ಆಕೆಯನ್ನು ಆಕರ್ಷಕವಾಗಿ ಉಡುಗೆ ತೊಟ್ಟಿದ್ದೀಯಾ ಅಂತ ಆಪಾದಿಸ್ತಿದ್ದಾನೆ ಅಂದರೆ ಏನು ಅರ್ಥ? ಶ್ರೀ ವಿಷ್ಣುವರ್ಧನ್, ನೀವು ತಕ್ಷಣವೇ ನಿಮ್ಮ ಕಣ್ಣಿಗೆ ವೈದ್ಯರನ್ನು ಭೇಟಿಯಾಗುವಂಥದ್ದು ತೋರಿಸೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ನನ್ನಷ್ಟು ಸರಳ ಮತ್ತು ಸಾಧಾರಣ ಬಟ್ಟೆ ಧರಿಸುವ ವ್ಯಕ್ತಿ ನಿನಗೆ ಎಲ್ಲೂ ಸಿಗುವುದಿಲ್ಲ. ಈ ಸರಳ ಉಡುಪಿನಲ್ಲಿ ನಿಮಗೆ ಆಕರ್ಷಕವಾಗಿ ಕಾಣಿಸುವಂಥದ್ದು ಏನಿದೆ ಎಂದು ಕೃಷ್ಣವೇಣಿ ತುಂಬ ಬೇಸರದ ಮುಖ ಮಾಡಿಕೊಂಡು ಹೇಳ್ತಾಳೆ. ಅವನತ್ತ ನೋಡುತ್ತಾ ಕೇಳಿದ್ಲು. ವಿಷ್ಣುವರ್ಧನ್ ಮುಖದಲ್ಲಿ ಕೋಪ ಮತ್ತು ಅಸಹಾಯಕತೆ ಎದ್ದು ಕಾಣಿಸ್ತಾ ಇತ್ತು. ಕೃಷ್ಣವೇಣಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವಂತಹ ಒಂದು ಸರಳವಾದ ಬಟ್ಟೆಯನ್ನು ಧರಿಸಿದ್ದಾಳೆ ಎಂಬುದನ್ನು ಆತ ಒಳಗೊಳಗೆ ಒಪ್ಪಿಕೊಳ್ಳೇಬೇಕಾಯಿತು. ವಾಸ್ತವವಾಗಿ ಆಕೆ ತೀರಾ ಸಾಮಾನ್ಯ ಉಡುಪಿನಲ್ಲಿದ್ಲು. ಆದರೆ ಆತನ ಕೋಪಕ್ಕೆ ನಿಜವಾದ ಕಾರಣ ಬೇರೆಯೇ ಇತ್ತು. ಆ ಮಹಿಳೆ ತನ್ನ ದೇಹದ ಯಾವುದೇ ಭಾಗವನ್ನು ಪ್ರದರ್ಶಿಸದಿದ್ದರೂ ಆಕೆಯ ಸರಳತೆಗೆ ಆತನ ಮನಸ್ಸಿನಲ್ಲಿ ಆಕೆಯ ಮೇಲೆ ಅಪಾರವಾದ ಆಸೆಯನ್ನು ಜಾಗೃತಗೊಳಿಸುವುದನ್ನು ತಡೆಯೋಕೆ ಆತನಿಗೆ ಆ ಕ್ಷಣ ಸಾಧ್ಯವೇ ಆಗಲಿಲ್ಲ. ಒಬ್ಬ ವ್ಯಕ್ತಿ ನನ್ನ ನೋಡಿ ನಾನು ಹೀಗೇ ಉಡುಪು ತೊಡುತ್ತೇನೆ ಅಂತ ಎಂದಾಗ ವಿಷ್ಣುವರ್ಧನ್ ತೀವ್ರವಾದ ಧ್ವನಿಯಲ್ಲಿ ಏನನ್ನೋ ಹೇಳೋಕೆ ಶುರು ಮಾಡ್ಕೊಳ್ತಾನೆ. ನಾನು ಹಾಗೆ ಸರಳವಾಗಿ ಉಡುಗೆ ತೊಟ್ಟರೂ ಆ ವ್ಯಕ್ತಿಗೆ ಏನಾದರೂ ಅಸಮಾಧಾನ ಆದರೆ ಅದು ನನ್ನ ಸಮಸ್ಯೆಯಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗಂತೂ ತಿಳಿತಾನೇ ಇಲ್ಲ ಎಂದು ನಾನು ಭಾವಿಸ್ತೀನಿ ಅಂತ ಕೃಷ್ಣವೇಣಿ ನುಡಿತಾಳೆ. ತಾನು ಅಸಭ್ಯವಾಗಿ ಉಡುಗೆ ತೊಟ್ಟಿದ್ದೇನೆಂದು ಆಪಾದಿಸುತ್ತಿದ್ದ ವಿಷ್ಣುವರ್ಧನ್ ಅನಗತ್ಯ ಅನುಮಾನಗಳನ್ನು ಆಕೆ ಪರೋಕ್ಷವಾಗಿ ತಳ್ಳಿಹಾಕ್ತಾಳೆ. ನಿಮ್ಮ ಕಣ್ಣಿಗೆ ಈ ಬಟ್ಟೆ ತುಂಬ ಅಸಹ್ಯವಾಗಿ ಕಂಡ್ರೆ ನಾನು ಇನ್ನೆಂಥ ಬಟ್ಟೆ ಹಾಕ್ಕೊಳ್ಬೇಕು ಅಂತ ನಿಜವಾಗಿ ಗೊತ್ತಾಗ್ತಿಲ್ಲ. ಸರಳವಾದ ಶರ್ಟ್ ಮತ್ತು ಪ್ಯಾಂಟ್ನಲ್ಲಿ ಇಷ್ಟೊಂದು ಆಕರ್ಷಕವಾಗಿ ಕಾಣುವ ಮೊದಲ ವ್ಯಕ್ತಿ ನೀನು. ವಿಷ್ಣುವರ್ಧನ್ ಮೊದಲ ಬಾರಿಗೆ ಆಕೆಯ ತೀಕ್ಷ್ಣವಾದ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ಆದ ತಕ್ಷಣವೇ ತಲೆಬಾಗಿ ಆಕೆ ತುಟಿಗಳಿಗೆ ಒಮ್ಮೆ ಮುತ್ತಿಡ್ತಾನೆ.
ಆ ತೀವ್ರವಾದ ಸ್ಪರ್ಶ ಆಕೆಯನ್ನು ಮುಖ ಗಂಟಾಕುವಂತೆ ಮಾಡಿತು. ಆಕೆಯ ಚರ್ಮಕ್ಕೆ ಕೊಂಚ ನೋವಿನ ಅನುಭವವಾಯಿತು. ಪುರುಷ ಮತ್ತು ಮಹಿಳೆಯ ನಡುವಿನ ಅನುರಾಗ ಯಾವಾಗಲೂ ಕೂಡ ಇಷ್ಟೊಂದು ತೀವ್ರವಾಗಿ ಇರ್ತದೆ ಎಂಬುದು ಆಕೆಗೆ ಖಂಡಿತ ತಿಳಿದಿರಲಿಲ್ಲ. ಆತನ ಕೋಪ ಮತ್ತು ಆಕರ್ಷಣೆ ಎರಡೂ ಕೂಡ ಬೆರೆತು ಆತ ಅತ್ಯಂತ ಗಂಭೀರವಾಗಿ ವರ್ತಿಸ್ತಿದ್ದನು. ಕಾರ್ನಲ್ಲಿ ಅವರಿಬ್ಬರ ನಡುವಿನ ವಾತಾವರಣ ಮತ್ತಷ್ಟು ಗಂಭೀರವಾಗಿತ್ತು. ಕೃಷ್ಣವೇಣಿ ತಲೆ ಅಳ್ಳಾಡಿಸುತ್ತಾ ಆತನ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಯತ್ನಿಸ್ತಾ ಇದ್ದಾಗನೇ ಆತ ನಿಧಾನವಾಗಿ ಮುಂಭಾಗದ ಸೀಟನ್ನು ಕೆಳಗೆ ಸರಿಸಿ, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸ್ತಿದೀಯಾ, ನನ್ನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಯತ್ನಿಸ್ತಿದೀಯಾ ಅಂತ ಹೇಳಿ ವಿಷ್ಣುವರ್ಧನ್ ಭಾರವಾದ ಉಸಿರನ್ನು ಬಿಡುತ್ತಾ ಕೇಳ್ತಾ ಇದ್ದಾನೆ. ಆಕೆಯನ್ನು ಮಾತ್ರ ಯಾರೊಬ್ಬರು ನೋಡುವಂತಿಲ್ಲ. ಅವಳು ಸುಂದರಿ ಅಂತ ಮನಸ್ಸಿನಲ್ಲೂ ಕೂಡ ಅನುಭವಿಸೋ ಹಾಗಿಲ್ಲ. ಆಕೆಯ ಸಾಮೀಪ್ಯ, ಪ್ರತಿಯೊಂದು ಚಲನೆಯು ಆತನ ನರನರದಲ್ಲೂ ತೀವ್ರವಾದ ಆಕರ್ಷಣೆಯನ್ನು ಜಾಗೃತಗೊಳಿಸ್ತಾ ಇತ್ತು. ಕೃಷ್ಣವೇಣಿ ತಲೆಬಾಗಿ ಎತ್ತಿ ನೋಡಿದ್ಲು. ಆಕೆಯ ಕಣ್ಣುಗಳಲ್ಲಿ ಭಯ ಮತ್ತು ತಲ್ಲಣ ತುಂಬ ಸ್ಪಷ್ಟವಾಗಿ ಕಾಣ್ತಿತ್ತು. ಆಕೆಯ ನಡುಗುವ ಕಣ್ಣುರೆಪ್ಪೆಗಳು ಆಕೆಯ ಆತಂಕವನ್ನು ಸಾರ್ತಾ ಇದ್ವು. ಇತ್ತ ತಂದೆ ಏರ್ಪಡಿಸಿದ ಬ್ಲೈಂಡ್ ಡೇಟ್ ಸಭೆಗೆ ನೀಡಿದ ಸಮಯ ಹತ್ತಿರವಾಗ್ತಿತ್ತು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವಂತಹ ತಂದೆಯ ಕೊನೆಯ ಆಸೆಯನ್ನು ನಿರಾಕರಿಸೋಕೆ ಆಕೆಗೆ ಮನಸ್ಸೇ ಇರಲಿಲ್ಲ. 5 ವರ್ಷಗಳ ಹಿಂದೆಯೂ ಆಕೆ ಇಂತಹದ್ದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ಲು. ತಂದೆಯ ಅಮೂಲ್ಯವಾದ ಜೀವ, ಆತನ ಶಾಂತಿಗಿಂತ ಆಕೆಗೆ ಬೇರೇನು ದೊಡ್ಡದಾಗಿ ಕಾಣಿಸ್ತಾನೇ ಇರಲಿಲ್ಲ. ತನಗೆ ಜನ್ಮ ನೀಡಿದಂತಹ ಆಕೆಗೆ ಎಷ್ಟೋ ತ್ಯಾಗಗಳನ್ನು ಮಾಡಿದರೂ ಕೂಡ ಸತ್ಯವನ್ನು ತಿಳಿಯದೆ ಇಷ್ಟು ದಿನ ತಂದೆಯನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಫೋನ್ನಲ್ಲಿ ಆಡಿರುವಂತಹ ಮಾತನ್ನು ನೆನಪಿಸ್ಕೊಂಡು ಆಕೆಯ ಮನಸ್ಸು ನೊಂದುಕೊಳ್ತಾ ಇದೆ. ಅವರ ಸಮಾಧಾನಕ್ಕೋಸ್ಕರ ಹೋಗುವುದಕ್ಕೆ ಆಕೆ ಅತ್ಯಗತ್ಯವಾಗಿತ್ತು. ಜೈ ಜೊತೆಗಿನ ಸಂಬಂಧ ಮುರಿದು ಬಿದ್ದ ತಕ್ಷಣವೇ ನಿನಗೆ ತುರ್ತಾಗಿ ಹೊಸ ಸಂಬಂಧವನ್ನು ಹುಡುಕಲು ಹೊರಟಿದೆಯಾ ಎಂದು ವಿಷ್ಣುವರ್ಧನ್ ಗಂಭೀರವಾಗಿ ಪ್ರಶ್ನೆಯನ್ನು ಮಾಡಕೊಟ್ಟ. ಕೃಷ್ಣವೇಣಿ ತಕ್ಷಣ ತಲೆಬಾಗಿ ಉತ್ತರ ನೀಡಲಾಗದೆ ಮೌನವಾಗಿ ಬಾಗಿ ಕುತ್ಕೊಂಡ್ಬಿಡ್ತಾಳೆ. ತನ್ನ ತಾಯಿ ಹಣದ ಆಸೆಗೆ ಬಿದ್ದು ಗಂಡ ಮತ್ತು ಮುಗ್ಧ ಮಗಳನ್ನು ತೊರೆದು ಶ್ರೀಮಂತ ವ್ಯಕ್ತಿಯ ಜೊತೆ ಓಡಿ ಹೋದ ಸಂಗತಿ, ಅದರಿಂದ ತಮ್ಮ ಒಂದು ಫ್ಯಾಮಿಲಿ ಆತ ಎದುರಿಸಿದ ಅವಮಾನದ ಬಗ್ಗೆ ಕೃಷ್ಣವೇಣಿಗೆ ವಿಷ್ಣುವರ್ಧನ್ ಬಳಿ ಹೇಳೋಕೆ ಕೊಂಚವೂ ಕೂಡ ಇಷ್ಟ ಇರಲಿಲ್ಲ. ಯಾಕಂದರೆ ತನ್ನ ಕಷ್ಟ ತಂದು ಅದನ್ನು ನಾನೇ ಅನುಭವಿಸ್ಬೇಕು, ಇವನಿಗೆ ಹೇಳೋದ್ರಿಂದ ಏನು ಉಪಯೋಗ? ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯಮದ ಜಗತ್ತಿನ ಸಾಮ್ರಾಟ ತನ್ನ ಮೇಲಿನ ಕರುಣೆಯಿಂದನೋ ಅಧಿಕಾರದಿಂದನೋ ತನ್ನ ಬದುಕನ್ನು ನಿಯಂತ್ರಿಸಲು ಮುಂದಾಗ್ತಾನೆ ಎಂಬ ಭಯ ಆಕೆಯನ್ನು ಕಾಡ್ತಾ ಇತ್ತು. ಆತ ಉದ್ಯಮ ರಂಗದ ಅನಭಿಷಿಕ್ತ ದೊರೆಯಾಗಿದ್ದನು. ಆತನಿಗೆ ತನ್ನ ಕುಟುಂಬ ನೀಡಬೇಕಾಗಿದ್ದಂತಹ ಹಳೆಯ ಸಾಲವನ್ನು ತೀರಿಸುವುದು ಆಕೆಗೆ ಸಾಧ್ಯವೇ ಆಗಿರಲಿಲ್ಲ. ಮಾರಕ ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಬಳಲುತ್ತಿರುವಂತಹ ರೋಗಿ ಹಠಮಾರಿಯಾಗಿರ್ಬೋದು, ಅದು ಸಹಜ. ಸರಿ, ನಾನು ನಿನ್ನನ್ನು ಆ ಬ್ಲೈಂಡ್ ಡೇಟ್ಗೆ ಕಳಿಸ್ಕೊಡ್ತೇನೆ ಅಂತ ವಿಷ್ಣುವರ್ಧನ್ ಆಕೆಯ ಅಭಿಪ್ರಾಯವನ್ನು ಕೇಳದೆ ತಾನೇ ತೀರ್ಮಾನಿಸಿ ಘೋಷಿಸೇ ಬಿಡ್ತಾನೆ. ನಂತರ ಆಕೆಯನ್ನು ದಿಟ್ಟಿಸುತ್ತಾ, ಆದರೆ ಅದಕ್ಕೆ ನನ್ನದೊಂದು ಷರತ್ತಿದೆ ಅಂತ ಹೇಳ್ತಾನೆ. ಕೃಷ್ಣವೇಣಿ ಆಶ್ಚರ್ಯದಿಂದ ಆತನತ್ತ ನೋಡ್ತಾಳೆ. ಯಾವ ರೀತಿಯ ಷರತ್ತು ಅಂತ ಆಕೆಯ ಮನಸ್ಸು ಪ್ರಶ್ನಿಸುತ್ತೆ. ನೀನು ನನ್ನ ಬಳಿ 10 ನಿಮಿಷಗಳ ಕಾಲ ನಿನ್ನಿಷ್ಟದಂತೆ ನನ್ನನ್ನು ಆಪ್ತವಾಗಿ ಆಲಂಗಿಸಿ ಮುತ್ತಿಡಬೇಕು ಅಂತ ಹೇಳ್ತಾನೆ. ಆತನ ಬಲಿಷ್ಠ ಕೈ ಮೊದಲು ಆಕೆಯ ಹಣೆಯ ನಂತರ ಹಿಂಭಾಗದ ಒಂದು ಮೃದುವಾಗಿ ಮುಟ್ಟಿತ್ತು. ಆಕೆ ಮುಜುಗರ ಪಡುವುದನ್ನು ಬಿಟ್ಟು ತಾನಾಗಿಯೇ ಮುಂಚೂಣಿಯಾಗಿ ಬಂದು ಮುಂಚೂಣಿಯನ್ನು ತೆಗೆದುಕೊಂಡು ಒಲವನ್ನು ತನಗೆ ನೀಡಬೇಕೆಂದು ಆತ ಸನ್ನೆ ಮಾಡ್ತಾ ಇದ್ದಾನೆ. ಆಕೆ ಒಲಿದು ಬಂದು ತನ್ನ ಪ್ರೀತಿಯನ್ನು ಸ್ವೀಕರಿಸಬೇಕು ಅನ್ನೋದು ಆಕೆಯ ಆಸೆಯಾಗಿತ್ತು. 10 ನಿಮಿಷಗಳ ನಂತರ, ಅಯ್ಯೋ, ನನ್ನಿಂದ ಇದು ಸಾಧ್ಯವಿಲ್ಲ. ಕೃಷ್ಣವೇಣಿ ನಿರಾಶೆ ಮತ್ತು ಮುಜುಗರದಿಂದ ಕಣ್ಣುಗಳನ್ನು ಅಗಲವಾಗಿ ಹೇಳ್ತಾಳೆ. ವಿಷ್ಣುವರ್ಧನ್ ತನ್ನ ದೇಹವನ್ನು ಆಕೆಯತ್ತ ಬಾಗಿಸಿ ಆತನ ಆಕರ್ಷಕವಾದ ತುಟಿಗಳು ಆಕೆಯ ಮೃದುವಾದ ತುಟಿಗಳನ್ನು ತೀರಾ ಲಘುವಾಗಿ ಮುಟ್ಟಿದ್ವು. ಸ್ಪರ್ಶ ಸಂಪೂರ್ಣವಾಗಿರಲಿಲ್ಲ, ಕೇವಲ ಒಂದು ಕ್ಷಣದ ಮೃದು ಅನುಭವವಾಗಿತ್ತು. ಆ ಒಂದು ಅಂತಿಮ ಕ್ಷಣಕ್ಕಾಗಿ ಕಾಯ್ತಿದ್ದ ಆಕೆಯ ಕಣ್ಣು ರೆಪ್ಪೆಗಳು ಭಯ ಮತ್ತು ಮುಜುಗರದಿಂದ ನಡುಗಿದ್ವು. ನಾನು ನಿನಗೆ ಇದಕ್ಕೆ ನಿಜವಾಗೂ ಸಾಧ್ಯವಾಗ್ತಿಲ್ಲ ಎಂದು ಆಕೆ ಕಣ್ಣು ಮುಚ್ಚಿ ನಡುಗುವ ಧ್ವನಿಯಲ್ಲಿ ಪಿಸುಗುಟ್ಟಿದ್ಲು. ಆಕೆಯ ಎದೆಯುಸಿರಿನ ಏರಿಳಿತವನ್ನು ಗಮನಿಸಿದಂತಹ ವಿಷ್ಣುವರ್ಧನ್ ಕೊನೆಗೆ ಆಕೆಯ ಮೇಲಿನ ಒತ್ತಡವನ್ನು ಸಡಿಲಗೊಳಿಸಿ ಎದ್ದು ಹೋಗಿ ಚಾಲಕನ ಸೀಟಿನಲ್ಲಿ ಕುಳಿತು ಅತ್ತ ಈ ಹಿಂದೆ 100 ಬಾರಿ ಮಾಡಿದಂತೆ ಕಾರಿನ ಕಿಟಕಿಯ ಗಾಜನ್ನು ಕೆಳಗಿಳಿಸಿ ಸಿಗರೇಟನ್ನು ಹೊತ್ತಿಸ್ತಾನೆ. ಧೂಮಪಾನ ಮಾಡುತ್ತಾ ಕಣ್ಣುಗಳನ್ನು ಕಿರಿದಾಗಿಸಿ ಹೊರಗೆ ನಡೀತಾನೆ. ಸಿಗರೇಟ್ ಹಿಡಿದಂತಹ ತೆಳುವಾದ ಬೆರಳುಗಳನ್ನು ಮೇಲಕ್ಕೆತ್ತಿ ಆತಂಕದಿಂದ ನೋಯ್ತಿದ್ದ ತನ್ನ ಹಣೆಯ ಭಾಗವನ್ನು ಮೆಲ್ಲನೆ ಹೊತ್ಕೊಳ್ತಾ ಇದ್ದಾನೆ. ಆಕೆ ತನ್ನನ್ನು ಮನಸ್ಸಾರ ಸ್ವೀಕರಿಸಿ ಆಪ್ತವಾಗುವವರೆಗೂ ಕಾಯೋಕೆ ವಿಷ್ಣುವರ್ಧನ್ ಸಿದ್ಧನಾಗಿದ್ದನು. ತನ್ನ 29 ವರ್ಷಗಳ ಜೀವನದಲ್ಲಿ ಆತ ಕಂಡ ಮಹಿಳೆಯರ ಸಂಖ್ಯೆಗೇನು ಕೊರತೆ ಇರಲಿಲ್ಲ. ಆದರೂ ಇತರ ಯಶಸ್ವಿ ಹಾಗೂ ಅಧಿಕಾರಯುತ ಪುರುಷರಂತೆ ಆತ ಎಂದಿಗೂ ಕೂಡ ಸ್ವೇಚ್ಛಾರಿಯಾಗಿ ವರ್ತಿಸಿದಂಥವನಲ್ಲ.
ಅವನು ತನಗೆ ಇಷ್ಟ ಬಂದಂತೆ ಯಾರ ಜೀವನದೊಂದಿಗೂ ಆಟವಾಡಿದವನೂ ಅಲ್ಲ. ಆಕೆ ಭಾವಿಸಿದಂತೆ ಆತ ಯಾರ ಒಂದು ಮೇಲೆಯೂ ಬಲವಂತವಾಗಿ ತನ್ನ ಅಧಿಕಾರವನ್ನು ಚಲಾಯಿಸಬೇಕು ಅಂತ ಹೇಳಿಬಿಟ್ಟು ಯಾವತ್ತೂ ಕೂಡ ಬಯಸಲ್ಲ. ಆಕೆ ತನ್ನ ಸರಳತೆಯಿಂದಲೇ ಆತನ ಹೃದಯವನ್ನು ಗೆದ್ದಿದ್ಲು ಅಷ್ಟೇ ವಿಷಯ. ಆತ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆಕೆ ತಾನಾಗೆ ಬಂದು ಒಲಿದು ಬರಬೇಕು, ತನ್ನನ್ನು ಇಷ್ಟಪಡಬೇಕು, ತನ್ನನ್ನು ಪ್ರೇಮಿಸಬೇಕು ಅನ್ನೋದು ಆತನ ಇಚ್ಛೆ ಅನ್ನೋದು ಆಕೆಗೆ 1% ಅರ್ಥ ಆಗುತ್ತೆ. ಅವರೇನು ದಪ್ಪಗಿರಲಿಲ್ಲ ಅಥವಾ ತೆಳ್ಳಗೂ ಇರಲಿಲ್ಲ. ಆತನಿಗೆ ಸೇವೆ ಮಾಡುವ ಅಥವಾ ಆತನ ಪ್ರೀತಿ ಗಳಿಸುವ ಅವಕಾಶ ಸಿಕ್ಕಿದ್ರೆ ಜಗತ್ತಿನ ನೂರಾರು ಮಹಿಳೆಯರು ಹಾರೈಸಿ ಬರ್ತಾ ಇದ್ರು, ಅವನ ಕಾಲಡಿಯಲ್ಲಿ ಬೀಳ್ತಾರೆ. ಆದರೆ ಯಾವುದೋ ಕಟು ಸತ್ಯಕ್ಕಾಗಿ ಆತನಿಗೆ ಅಂತಹ ಮಹಿಳೆಯರು ಎಂದಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಅವನ ಟೇಸ್ಟ್ ಬೇರೆ. ಆಕೆ ಒಬ್ಬ ಪ್ರಸಿದ್ಧ ನಟಿಯಾಗಿರಲಿ ಅಥವಾ ಕೋಟ್ಯಾಧಿಪತಿ ಮಗಳಾಗಿರಲಿ, ವಿಷ್ಣುವರ್ಧನ ಮನಸ್ಸಿನಲ್ಲಿ ಆಳವಾಗಿ ಅಡಗಿದ್ದ ಆ ಶುದ್ಧ ಮುಗ್ಧ ಚಿತ್ರಣಕ್ಕೆ ಯಾರೂ ಕೂಡ ಸರಿ ಹೊಂದ್ತಾ ಇರಲಿಲ್ಲ. ಇಡೀ ತನ್ನ ಜೀವನಾವಧಿಯಲ್ಲಿ ಕೇವಲ ಕೃಷ್ಣವೇಣಿಗೋಸ್ಕರ ಮಾತ್ರ ಬದುಕಬೇಕನ್ನೋ ಅಪಾರ ಪ್ರೀತಿ ಬಯಕೆ ಆತನಲ್ಲಿ ಮಾತ್ರ ಎದ್ದು ಕಾಣಿಸ್ತಾ ಇತ್ತು. ಕೃಷ್ಣವೇಣಿ ಎದ್ದು ಕುಳಿತು ತನ್ನ ಉಡುಪನ್ನು ಸರಿಪಡಿಸಿಕೊಂಡು ಆಕೆ ಮುಂಭಾಗದ ಸೀಟ್ನಲ್ಲಿ ತೀವ್ರ ಮುಜುಗರದಿಂದ ಕುಳಿತುಕೊಂಡ್ಳು. ವಿಷ್ಣುವರ್ಧನ್ ತನ್ನ ಸಿಗರೇಟನ್ನು ಅರ್ಧ ಮುಗಿಸ್ತಾ ಇದ್ದಾಗೆ ಇದ್ದಕ್ಕಿದ್ದಂತೆ ಆಕೆಯತ್ತ ದೃಷ್ಟಿ ಹಾಯಿಸ್ತಾನೆ. ಆತನ ಬಿಸಿಯಾದ ನೋಟ ತನ್ನನ್ನು ಸುಡುತ್ತಿರುವಂತೆ ಆಕೆಗೆ ಭಾಸವಾಗುತ್ತೆ. ಆಕೆಗೆ ಏನು ಮಾಡಬೇಕಂತ ತಿಳಿಯದೆ ನಡುಗುತ್ತಾ ತನ್ನ ಮೃದುವಾದ ಕೆಳಗಿನ ತುಟಿಯನ್ನು ಕಚ್ಚಿಕೊಂಡ್ಳು. ಆತನ ಬಳಿ ಹೋಗಿ ಮುತ್ತಿಡಬೇಕು ಅಷ್ಟೇ ತಾನೇ ಎಂದು ತನ್ನಷ್ಟಕ್ಕೆ ತಾನೇ ಧೈರ್ಯವನ್ನು ಕೂಡ ತಂದುಕೊಂಡು ಯತ್ನಿಸಿದ್ಲು. ಇತ್ತ ಬಾ, ನಾನು ನಿನಗೆ ಅದನ್ನು ಹೇಗೆ ಮಾಡಬೇಕೆಂದು ಕಲಿಸ್ಕೊಡ್ತೇನೆ. ವಿಷ್ಣುವರ್ಧನ್ ಆಕೆಯ ಕೈಯನ್ನು ಹಿಡಿದು ತನ್ನತ್ತ ಹೇಳಿದನು. ಆಕೆ ಇಷ್ಟು ಹೊತ್ತು ಅಲುಗಾಡದೆ ನಿಂತಿದ್ದ ಹಿಂಜರಿಕೆ ಆತನಿಗೆ ಸರಿ ಕಾಣಲಿಲ್ಲ. ಆತ ಉಬ್ಬುಗಂಟಾಕಿ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಕೃಷ್ಣವೇಣಿ. ನಿನ್ನ ಆ ಬ್ಲೈಂಡ್ ಡೇಟ್ ಸಭೆಗೆ ಹೋಗುವುದನ್ನು ನಾನು ತಡೆಯಲು ನಿರ್ಧರಿಸಿದ್ದೆ. ನೀನು ಅದನ್ನು ತಪ್ಪಿಸಲು ಯಾವುದರಿಂದ ಸಾಧ್ಯವಿಲ್ಲ ಗೊತ್ತಾ ಅಂತ ಹೇಳ್ತಾನೆ. ಆದರೆ ಆಕೆ ಏನಾದರೂ ಆತನನ್ನು ಕೋಪಗೊಳಿಸಿದರೆ ಆತ ಬೇರಾರ ತಂದೆಯ ಆಸೆಯ ಬಗ್ಗೆಯೂ ಕೂಡ ಯೋಚನೆ ಮಾಡುವಂತಹವನ ಅಲ್ವೇ ಅಲ್ಲ. ತಂದೆಯ ಭವಿಷ್ಯಕ್ಕಾಗಿ ಆಕೆ ಸಂಪೂರ್ಣವಾಗಿ ವಿಧೇಯಳಾಗಿ ನಮಸ್ಕರಿಸಿದಾಗ ವಿಷ್ಣುವರ್ಧನ್ ಆಕೆಯನ್ನು ತನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತೆ ಸನ್ನೆಯನ್ನು ಮಾಡ್ತಾನೆ. ಅದು ಆಕೆಗೆ ಆತನನ್ನು ತಲುಪಲು ತುಂಬ ಸುಲಭವಾಗಿರುತ್ತೆ. ಆತ ಬಾಗಿಲು ತೆರೆದು ಹೊರಗಿನ ಗಾಳಿ ಒಳಬರಲು ಅವಕಾಶವನ್ನು ಕೂಡ ನೀಡ್ತಾನೆ. ಅವರ ಸುತ್ತಲೂ ಪ್ರಶಾಂತವಾದ ಮರಗಳಿಂದ ಆವೃತವಾದಂತಹ ಒಂದು ಕಾಡಿನ ರೀತಿ ಏಕಾಂತವಾದ ವಾತಾವರಣ ಕೂಡ ಇತ್ತು. ಅಕ್ಕಪಕ್ಕದಲ್ಲಿ ಯಾವುದೇ ಗಾಡಿಗಳು ಓಡಾಡುವಂಥ ಶಬ್ದ, ಜನರು ಓಡಾಡುವಂಥ ಕಿರಿಕಿರಿ ಇರಲಿಲ್ಲ. ಹಸಿರು ಎಲೆಗಳು ಸೌಮ್ಯವಾದ ಗಾಳಿಗೆ ಮೃದುವಾಗಿ ಶಬ್ದ ಮಾಡ್ತಿದ್ವು. ಕೃಷ್ಣವೇಣಿ ಆತನ ತೊಡೆಯ ಮೇಲೆ ಕುಳಿತು ಸ್ಟೇರಿಂಗ್ ಚಕ್ರಕ್ಕೆ ಬೆನ್ನನ್ನು ಒರಗಿಸಿ ಆತನ ಗಂಭೀರ ಮುಖವನ್ನು ದಿಟ್ಟಿಸಿದ್ಲು. ನಾನು ನಿನಗೆ ನಿಧಾನವಾಗಿ ಕಲಿಸಬೇಕೆ? ವಿಷ್ಣುವರ್ಧನ್ ಆಕೆಯ ದೃಷ್ಟಿ ಹಾಯಿಸಿ ಆಕೆಯ ಸುಂದರ ಮತ್ತು ಮುಗ್ಧ ಮುಖವನ್ನು ನೋಡುತ್ತಾ ಎಚ್ಚರಿಕೆಯಿಂದ ಗಮನಿಸ್ತಾ ಕೇಳ್ತಾ ಇದ್ದಾನೆ. ಆಕೆ ಆತಂಕದಿಂದ ನುಂಗ್ತಿದ್ದ ಆಕೆಯ ಕೆನ್ನೆಗಳು ತೀವ್ರವಾಗಿ ಕೆಂಪಾಗಿದ್ವು. ಆಕೆಯ ಕಣ್ಣುಗಳು ಆತನ ತೆಳುವಾದ ತುಟಿಗಳನ್ನು ದಿಟ್ಟಿಸ್ತಾ ಇದ್ವು. ನಿಧಾನವಾಗಿ ಆಕೆ ತಾನಾಗಿಯೇ ಮುಂಚೂಣಿಯನ್ನು ತೆಗೆದುಕೊಂಡು ತನ್ನ ತುಟಿಗಳನ್ನು ಆತನ ತುಟಿಗಳ ಮೇಲೆ ಒತ್ತೋಕೆ ಶುರು ಮಾಡ್ತಾಳೆ. ಆದರೆ ಒಮ್ಮೆ ಸ್ಪರ್ಶಿಸಿದ ನಂತರ ಆಕೆಗೆ ಮುಂದೆ ಹೇಗೆ ಚಲಿಸಬೇಕಂತ ತಿಳಿಯದೆ ಧೈರ್ಯಗುಂದುತ್ತಾಳೆ. ಆತನ ಬಿಸಿಯಾದ ಉಸಿರು ಆಕೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಆಕೆ ಆತನಿಗೆ ಮನಸ್ಸಾರೆ ಹೊಲವನ್ನು ಅರ್ಪಿಸುವುದಕ್ಕೂ ಆತ ಆಕೆಯನ್ನು ಬಲವಂತವಾಗಿ ಆಲಂಗಿಸುವುದಕ್ಕೂ ಇರುವ ವ್ಯತ್ಯಾಸ ಸ್ವರ್ಗ ಮತ್ತು ನರಕದಂತಿತ್ತು. ಆತನ ಸ್ಪರ್ಶದಲ್ಲಿರುವಂತಹ ತಾಪಮಾನವನ್ನು ಆಕೆಗೆ ಇನ್ನು ಮುಂದೆ ತಡೆಯಲು ಸಾಧ್ಯವೇ ಆಗೋದಿಲ್ಲ ಅನ್ನಿಸ್ತಾ ಇತ್ತು. ಆಕೆ ನಡುಗ್ತಾ ಇದ್ಲು ಕೂಡ. ಆಕೆಯ ತುಟಿಗಳು ಆತನ ತುಟಿಗಳ ಮೇಲೆ ಚಲಿಸೋಕೆ ಶುರು ಮಾಡ್ಕೊಳ್ತವೆ. ಮೆಲ್ಲನೆ ಚಲಿಸೋಕ, ಇನ್ನೂ ಹತ್ತಿರ ಬಾ, ನಾನು ಮಾಡಿದಂತೆಯೇ ಮಾಡು. ವಿಷ್ಣುವರ್ಧನ್ ಕಣ್ಣುಗಳನ್ನು ತಗ್ಗಿಸಿ ಆಕೆಯನ್ನು ನೋಡ್ತಾನೆ. ಅವನು ಈ ರೀತಿಯಾಗಿ ನಡ್ಕೊಳ್ತಾ ಇರೋದು ಅವಳಿಗೆ ಒಂದು ರೀತಿಯ ಮುಜುಗರವನ್ನು ತಂದೊಡ್ತಾ ಇತ್ತು. ಆತ ಕಣ್ಣುಗಳನ್ನು ಮುಚ್ಚಿ ತೆಳುವಾದ ತುಟಿಗಳು ಆಕೆಯ ಮೂಗಿನ ತುದಿಗೆ ಉಚ್ಚುತ್ತಾ ಇದ್ದಾನೆ. ಎಲ್ಲಿ ಇಡಬೇಕಾದ ತಿಳಿಯದೆ ಗಾಬರಿಯಾಗಿದ್ದ ಆಕೆ ಎರಡೂ ಕೈಗಳನ್ನು ತೆಗೆದುಕೊಂಡು ತನ್ನ ಕುತ್ತಿಗೆ ಸುತ್ತಲೂ ಸುತ್ತುಕೊಳ್ತಾನೆ. ಕೃಷ್ಣವೇಣಿ ತಲೆಬಾಗಿ ಆತನ ಶರ್ಟನ್ನು ಬಿಗಿಯಾಗಿ ಹಿಡಿದು ತಲೆಯನ್ನು ಕೊಂಚ ಓರೆಯಾಗಿಸಿ ತೀವ್ರ ಆತಂಕ ಮತ್ತು ಪ್ರೀತಿಯಿಂದ ಆತನ ಬಿಸಿಯಾದ ತುಟಿಗಳಿಗೆ ನಿಕಟವಾಗಿ ಒಂದು ಮುತ್ತನ್ನು ಕೊಡ್ತಾಳೆ. ಆಕೆ ತನ್ನ ಸಕಲ ಮುಜುಗರವನ್ನು ಬದುಕೆತ್ತಿ ಆತನ ಪ್ರೇಮದ ಆಳಕ್ಕೆ ಸಂಪೂರ್ಣವಾಗಿ ಆ ಕ್ಷಣ ಶರಣಾಗಿ ಹೋಗ್ತಾಳೆ. ಆಕೆ ಅತ್ಯಂತ ಸಂಕೋಚದಿಂದ ಆತನ ಮುಖವನ್ನು ನೋಡಲು ಆತನ ತುಟಿಗಳ ಸುಂದರವಾದ ವಕ್ರರೇಖೆ, ಆಕರ್ಷಕವಾದ ಮುಖಭಾವ ಆಕೆಯ ಗಮನವನ್ನು ಸೆಳೀತಾ ಇತ್ತು. ಆಕೆಯ ನೋಟ ನಿಧಾನವಾಗಿ ಕೆಳಗಿಳಿದು ಅಂಗಿಯ ಕಾಲರ್ನಿಂದ ಹೊರಗೆ ಕಾಣಿಸ್ತಾ ಇರುವಂತಹ ಅವನ ಬಲಿಷ್ಠ ಎದೆಯ ಭಾಗವನ್ನು ಸ್ಪರ್ಶ ಮಾಡ್ತಾ ಇದೆ. ಆದರೆ ತನಗೆ ಇನ್ನೂ ಇದನ್ನು ಸರಿಯಾಗಿ ಮಾಡಲು ಸಾಧ್ಯವಾಗ್ತಿಲ್ಲ ಎಂಬುದನ್ನು ಕೃಷ್ಣವೇಣಿ ಕೂಡ ಅರಿತುಕೊಳ್ತಾಳೆ.
ಒಬ್ಬ ಪುರುಷನನ್ನು ಹೇಗೆ ಆಪ್ತವಾಗಿ ಚುಂಬಿಸಬೇಕೆಂಬ ಯಾವುದೇ ಅನುಭವ ಆಕೆಗಿರಲಿಲ್ಲ. ಆತನೊಂದಿಗೆ ಈ ಸಾಮೀಪ್ಯ ಆಕೆಗೆ ಸಂಪೂರ್ಣವಾಗಿ ಹೊಸದಾಗಿತ್ತು. ತಾನು ಆತನ ಮಡಿಲಲ್ಲಿ ಕುಳಿತಿದ್ದ ರೀತಿಯಿಂದ ಕೃಷ್ಣವೇಣಿಗೆ ತೀವ್ರ ಮುಜುಗರವಾಗುತ್ತೆ. ಜೊತೆಗೆ ತಾನು ಸ್ವಲ್ಪ ಅತ್ತಿಂದಿತ್ತ ಚಲಿಸಿದ್ರೂ ಆತನಿಗೆ ನೋವಾಗಬಹುದೇನೋ, ಹಿಂಸೆ ಆಗಬಹುದೇನೋ ಎಂಬ ಭಯವೂ ಕೂಡ ಕಾಡ್ತಾ ಇತ್ತು. ನೀನು ನಿಜಕ್ಕೂ ಅತ್ಯಂತ ಪವಿತ್ರ ಹಾಗೂ ಮುಗ್ಧ ಮನಸ್ಸಿದವಳು. ಆಕೆ ಆತಂಕದಿಂದ ಕೂಡಿದ ಮುಖವನ್ನು ನೋಡಿದಂಥ ವಿಷ್ಣುವರ್ಧನ್ಗೆ ಆಕೆಯನ್ನು ಒತ್ತಾಯಿಸುವುದು ಆ ಕ್ಷಣದಲ್ಲಿ ಸರಿ ಅಂತ ಅನ್ನಿಸ್ಲಿಲ್ಲ. ಆದ್ದರಿಂದ ಆತ ತನ್ನ ಪಟ್ಟು ಸಡಿಲಿಸ್ತಾನೆ. ಕೃಷ್ಣವೇಣಿಗೆ ತನ್ನ ಬೆನ್ನನ್ನು ಮೃದುವಾಗಿ ತಡವಿಕೊಳ್ಳುತ್ತಾ ಆತನ ಬೆಚ್ಚಗಿನ ದೊಡ್ಡ ಕೈಗಳ ಸ್ಪರ್ಶ ಅನುಭವಕ್ಕೆ ಬರುತ್ತೆ. ಆತ ಆಕೆಯ ಸಣ್ಣ ಬಾಯಿಗೆ ಮುತ್ತಿಟ್ಟಾಗ ಆತನ ಪ್ರೀತಿಯ ಸಾಮೀಪ್ಯದಲ್ಲಿ ಆಕೆಗೆ ಸಕಲ ಭಯ, ಆತಂಕಗಳು ನಿಧಾನವಾಗಿ ಕರಗಿ ನೀರಾಗಿ ಹರಿದು ಹೋಗ್ತವೆ. ಕೊನೆಗೆ ಆತನ ಬಲಿಷ್ಠ ಕೈಗಳು ಆಕೆಯ ಸೊಂಟದ ಎರಡೂ ಬದಿಗಳನ್ನು ಬಿಗಿಯಾಗಿ ಹಿಡಿದಿದ್ವು ಹಾಗೂ ಆಕೆಯ ತೋಳುಗಳು ಆತನ ಕುತ್ತಿಗೆಯನ್ನು ಆವರಿಸಿದ್ವು. ಆತನ ಸ್ಪರ್ಶದ ತೀವ್ರತೆಗೆ ಆಕೆ ಇಡೀ ದೇಹದಲ್ಲಿನ ನಡುಕ ಉಂಟಾಯಿತು. ಆತ ಆಕೆಯ ತುಟಿಗಳನ್ನು ತೀವ್ರವಾಗಿ ಚುಂಬಿಸ್ತಿದ್ದಂತೆ, ಇಲ್ಲ, ದಯವಿಟ್ಟು ನೋವುಂಟು ಮಾಡಬೇಡಿ, ನನ್ನ ಕೈಲಿ ಆಗೋದಿಲ್ಲ ಅಂತ ಆಕೆ ಸಣ್ಣ ಧ್ವನಿಯಲ್ಲಿ ಗೊಣಗ್ತಾಳೆ. ವಿಷ್ಣುವರ್ಧನ್ ನೀಡಿದ ಆ ತೀವ್ರವಾದ ಮುತ್ತಿನ ನಂತರ ತನ್ನ ತುಟಿಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಿಕೊಳ್ಳಬೇಕಾಗುತ್ತದನೋ ಎಂಬಂತೆ ಆಕೆಗೆ ಒಂದು ರೀತಿಯ ಭಯ, ಅನಿಸಿಕೆ ಅನ್ನಿಸ್ತು. ಆ ಬ್ಲೈಂಡ್ ಡೇಟ್ಗೆ ಹೋದಾಗ ಆ ವ್ಯಕ್ತಿಗೆ ಹೆಚ್ಚು ಹತ್ತಿರವಾಗುವುದಿಲ್ಲ ಅಂತ ನನಗೆ ಮಾತು ಕೊಡು. ವಿಷ್ಣುವರ್ಧನ ದೊಡ್ಡ ಕೈ ಆಕೆಯ ಸೊಂಟದಿಂದ ಮೆಲ್ಲನೆ ಜಾರಿ ಆಕೆಯ ಮಣಿಕಟ್ಟನ್ನು ಸ್ಪರ್ಶಿಸಿ ಆಕೆಯ ಸಣ್ಣ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಣಿಸ್ತು. ಆತನ ನಡವಳಿಕೆ ಕೃಷ್ಣವೇಣಿಯನ್ನು ತೀವ್ರವಾಗಿ ಗೊಂದಲಕ್ಕೆ ಈಡು ಮಾಡ್ತಾ ಇತ್ತು. ಇದೇನು, ನಾನು ಆತನ ಬೆದರಿಕೆಗಳೆಲ್ಲ ಮುರಿದು ಸಂಪೂರ್ಣವಾಗಿ ಶರಣಾಗಬೇಕೆ? ಆತ ನನಗೇನಾಗಬೇಕು? ಆತನ ಮಾತುಗಳನ್ನೆಲ್ಲ ನಾನು ಯಾಕೆ ಕೇಳಬೇಕು ಎಂದು ಆಕೆಯ ಮನಸ್ಸು ಅವಳನ್ನೇ ಪ್ರಶ್ನೆ ಮಾಡ್ತಾ ಇದೆ. ಕೊನೆಗೆ ಅವರು ಆ ಬ್ಲೈಂಡ್ ಡೇಟ್ ನಡೆಯಬೇಕಿದ್ದ ರೆಸ್ಟೋರೆಂಟ್ ತಲುಪ್ತಾರೆ. ಕಾರ್ನಿಂದ ಇಳಿದ ತಕ್ಷಣ ಕೃಷ್ಣವೇಣಿ ಸ್ನಾನಗೃಹಕ್ಕೆ ತೆರಳುತ್ತಾಳೆ. ಕಾರ್ನಲ್ಲಿ ವಿಷ್ಣುವರ್ಧನ್ ಜೊತೆ ನಡೆದ ಘಟನೆಗಳು ಆಕೆಯ ಮನಸ್ಸನ್ನು ಸಂಪೂರ್ಣವಾಗಿ ತಲ್ಲಣಗೊಳಿಸಿರುತ್ತೆ. ಆತ ಎಷ್ಟೇ ಶ್ರೀಮಂತನಾಗಿದ್ರೂ, ಎಷ್ಟೇ ಒಳ್ಳೆಯವನಾಗಿದ್ರೂ ತನಗೆ ಆತ ಸರಿ ಹೊಂದೋದೇ ಇಲ್ಲ ಎಂಬುದು ಆಕೆಗೆ ಸ್ಪಷ್ಟವಾದ ನಿಲುವಾಗಿತ್ತು, ತಿಳಿದಿತ್ತು. ಮತ್ತೊಬ್ಬ ವ್ಯಕ್ತಿಯನ್ನು ಭೇಟಿಯಾಗುವ ಕೆಲಸ ನಿಮಿಷಗಳ ಮೊದಲು ಇನ್ನೊಬ್ಬ ಪುರುಷನ ಜೊತೆ ಇಷ್ಟೊಂದು ಸಾಮೀಪ್ಯದಲ್ಲಿ ಬೆಳೆಸ್ಕೊಂಡ ನನ್ನ ಚಾರಿತ್ರ್ಯಕ್ಕೆ ಏನು ಬೆಲೆ ಇರ್ತದೆ ಅಂತ ಆಕೆ ಸ್ವತಃ ಜಿಗುಪ್ಸೆಯನ್ನು ಪಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ಆಕೆ ತನ್ನ ಮೇಕಪ್, ಕೂದಲನ್ನು ಸರಿಯಾಗಿ ಸರಿಪಡಿಸಿಕೊಂಡು ಬಾತ್ರೂಮ್ನಿಂದ ಹೊರಬರ್ತಾಳೆ. ವಿಷ್ಣುವರ್ಧನ್ ಕಾರನ್ನು ಅತ್ಯಂತ ವೇಗವಾಗಿ, ಪ್ರಶಾಂತವಾಗಿ ಮತ್ತು ಕೌಶಲ್ಯದಿಂದ ಚಲಾಯಿಸಿ ಯಾವುದೇ ಸಂಚಾರ ನಿಯಮಗಳನ್ನು ಉಲ್ಲಂಘಿಸದೆ ಸಮಯಕ್ಕೆ ಸರಿಯಾಗಿ ಆಕೆಯನ್ನು ಗಮ್ಯಸ್ಥಾನಕ್ಕೆ ತಲುಪಿಸಿಕೊಡುವಂಥ ಕೆಲಸ ಮಾಡ್ತಾನೆ. ಕೃಷ್ಣವೇಣಿ ಕಾಫಿ ಶಾಪ್ನಲ್ಲಿ ಆತಂಕದಿಂದ ಕಾಯ್ತಾ ಕುಳಿತಿದ್ಲು. ಮೇಡಮ್, ನಿಮ್ಗೇನಾದರೂ ಬೇಕಿತ್ತಾ? ಮಾಣಿ ಹತ್ತಿರ ಬಂದು ವಿನಮ್ರವಾಗಿ ಅವಳನ್ನು ಕೇಳ್ತಾ ಇದ್ದಾನೆ. ನಾನು ಯಾರಿಗೋ ಕಾಯ್ತಾ ಇದ್ದೀನಿ, ಅವ್ರು ಬಂದ ನಂತರ ಆರ್ಡರ್ ಮಾಡ್ತೀನಿ ಸರ್ ಅಂತ ಹೇಳಿ ಆಕೆ ಮೃದುವಾಗಿ ನಿರಾಕರಿಸ್ತಾಳೆ. ಮಾಣಿ ಮುಗುಳ್ನಗುತ್ತಾ ಆಗ್ಬೋದು ಮೇಡಮ್ ಅಂತ ತಲೆ ಆಡಿಸಿ ಮುಂದೆ ಹೋಗ್ತಾನೆ. 2 ನಿಮಿಷಗಳ ನಂತರ ಅತ್ಯಂತ ಐಷಾರಾಮಿ ಬಿಳಿ ಬಣ್ಣದ ಮಸರೋಟಿ ಸ್ಪೋರ್ಟ್ಸ್ ಕಾರೊಂದು ಆ ಕಾಫಿ ಶಾಪ್ನ ಮುಂದೆ ಬಂದು ನಿಲ್ಲುತ್ತೆ. ಕಾರಿಂದ ಒಬ್ಬ ವ್ಯಕ್ತಿ ಹೊರಬರ್ತಾನೆ. ಹಾಲಿವುಡ್ ನಟನಂತೆ ಅತ್ಯಂತ ಆಕರ್ಷಕವಾದ ಕ್ಯಾಶುಯಲ್ ಉಡುಪನ್ನು ಧರಿಸಿರುವಂತಹ ಬೇಸ್ಬಾಲ್ ಕ್ಯಾಪ್ ಧರಿಸಿ ಆತ ಕಾಫಿ ಶಾಪ್ನತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದ. ಆ ವ್ಯಕ್ತಿ ಯಾರಿರ್ಬೋದು ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ಕೂಡ ಶುಭವಾಗಲಿ.